ಒಂದ್ ಕಡೆ ಕುರ್ಚಿ ಕಿತ್ತಾಟ ಮತ್ತೊಂದ್ ಕಡೆ ಹೈಕಮಾಂಡ್ ಮೌನ. ಸಂಕ್ರಾಂತಿಗೆ ದಿನಗಳು ಹತ್ತಿರವಾಗ್ತಾ ಇದೆ. ಸಂಕ್ರಾಂತಿಗೆ ಉಳಿದಿರುವಂತದ್ದು ಕೇವಲ ಕೆಲವು ದಿನಗಳು ಮಾತ್ರ. ಸಂಕ್ರಾಂತಿಗೆ ಕ್ರಾಂತಿಯಾಗುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಬಣ ಬಹಳ ಕಾತರದಿಂದ ಕಾದು ಕುಳಿತಿದ್ದಾರೆ. ಅವರ ಹಿಂಬಾಲಕ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಜನವರಿ 6, 9 ಡೇಟ್ ಅನ್ನು ಕೊಡ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಕೂಡ 2 ಸರಿ ಹೇಳಿದ್ದಾರೆ ಡೇಟ್ಗಳನ್ನ. ಹಾಗಿದ್ರೆ ಸಂಕ್ರಾಂತಿಗೂ ಮುನ್ನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ನಡೆಯುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಮೌನ ವಹಿಸಿದ್ದಾರೆ. ಕಾರ್ಯಕಾರಿಣಿಯ ಬಳಿಕ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಸಿಡಬ್ಲ್ಯೂಸಿ ಮೀಟಿಂಗ್ ಆಯ್ತು. ಕರ್ನಾಟಕದ ಬಗ್ಗೆ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಇದರ ಅರ್ಥ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಆಗುವಂತಹ ಪರಿಣಾಮ ಏನು, ಅದರಿಂದ ಆಗುವಂತಹ ಕಾಂಗ್ರೆಸ್ ಪಾರ್ಟಿಗೆ ಹಿನ್ನಡೆ ಏನು ಅನ್ನೋದರ ಅರಿವು ಹೈಕಮಾಂಡ್ಗೆ ಇದ್ದಂಗಿದೆ. ಹಿಂಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸುವ ಯೋಚನೆಯನ್ನು ಮಾಡ್ತಾ ಇಲ್ಲ. ಇರಲಾರ್ದ ಇರುವೆ ಬಿಟ್ಕೊಳ್ಳುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಅದರ ಪರಿಣಾಮದ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಕಾರ್ಯಕಾರಿಣಿ ಸಭೆ ಆದ ನಂತರವೂ ಕೂಡ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಆಗ್ಲಿ ಯಾರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಡಬ್ಲ್ಯೂಸಿ ನಂತರ ನಾಯಕತ್ವ ಚರ್ಚೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಆದರೆ ಅವ್ರಿಗೆ ನಿರಾಸೆ ಆಯ್ತು. ಈ ಕಡೆ ಖರ್ಗೆ ಮೂಲಕ ಪವರ್ ಶೇರಿಂಗ್ ಬಗ್ಗೆ ಡಿಕೆಶಿ ಒತ್ತಡ ಹೇರ್ತಿದ್ದಾರೆ. ಆದರೆ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ? ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ, ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಬಗೆಹರಿಯುವಂತದ್ದ ಇದು? ಸಿದ್ದರಾಮಯ್ಯ ಅವರ ಹತ್ರ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಇಲ್ಲ. ಹೋದ್ರೆ ಏನು ಉತ್ತರ ಸಿಗುತ್ತೆ ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರಬಹುದು. ಹಿಂಗಾಗಿ ಮೇಲಿಂದಾನೇ ಇವರಿಗೆ ಒತ್ತಡ ಹಾಕ್ಸೋಣ ಅನ್ನುವಂತ ಲೆಕ್ಕಾಚಾರ. ಆದ್ರೆ ಸಾಧ್ಯವೇ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಸುತಾರಾಮ್ ರೆಡಿ ಇಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂಕ್ರಾಂತಿ ಕುರ್ಚಿಯ ಕ್ರಾಂತಿಗೆ ಕಾರಣ ಆಗಿ ಇವ್ರಿಗೆ ಕುರ್ಚಿ ಸಿಗುತ್ತಾ ಅನ್ನೋದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ. ಈಗ ಚಿಕ್ಕ ಬ್ರೇಕ್. ಒಂದ್ ಕಡೆ ಕುರ್ಚಿ ಕಿತ್ತಾಟ ಮತ್ತೊಂದ್ ಕಡೆ ಹೈಕಮಾಂಡ್ ಮೌನ. ಸಂಕ್ರಾಂತಿಗೆ ದಿನಗಳು ಹತ್ತಿರವಾಗ್ತಾ ಇದೆ. ಸಂಕ್ರಾಂತಿಗೆ ಉಳಿದಿರುವಂತದ್ದು ಕೇವಲ ಕೆಲವು ದಿನಗಳು ಮಾತ್ರ. ಸಂಕ್ರಾಂತಿಗೆ ಕ್ರಾಂತಿಯಾಗುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಬಣ ಬಹಳ ಕಾತರದಿಂದ ಕಾದು ಕುಳಿತಿದ್ದಾರೆ. ಅವರ ಹಿಂಬಾಲಕ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಜನವರಿ 6, 9 ಡೇಟ್ ಅನ್ನು ಕೊಡ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಕೂಡ 2 ಸರಿ ಹೇಳಿದ್ದಾರೆ ಡೇಟ್ಗಳನ್ನ. ಹಾಗಿದ್ರೆ ಸಂಕ್ರಾಂತಿಗೂ ಮುನ್ನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ನಡೆಯುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಮೌನ ವಹಿಸಿದ್ದಾರೆ. ಕಾರ್ಯಕಾರಿಣಿಯ ಬಳಿಕ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಸಿಡಬ್ಲ್ಯೂಸಿ ಮೀಟಿಂಗ್ ಆಯ್ತು. ಕರ್ನಾಟಕದ ಬಗ್ಗೆ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಇದರ ಅರ್ಥ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಆಗುವಂತಹ ಪರಿಣಾಮ ಏನು, ಅದರಿಂದ ಆಗುವಂತಹ ಕಾಂಗ್ರೆಸ್ ಪಾರ್ಟಿಗೆ ಹಿನ್ನಡೆ ಏನು ಅನ್ನೋದರ ಅರಿವು ಹೈಕಮಾಂಡ್ಗೆ ಇದ್ದಂಗಿದೆ. ಹಿಂಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸುವ ಯೋಚನೆಯನ್ನು ಮಾಡ್ತಾ ಇಲ್ಲ. ಇರಲಾರ್ದ ಇರುವೆ ಬಿಟ್ಕೊಳ್ಳುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಅದರ ಪರಿಣಾಮದ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಕಾರ್ಯಕಾರಿಣಿ ಸಭೆ ಆದ ನಂತರವೂ ಕೂಡ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಆಗ್ಲಿ ಯಾರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಡಬ್ಲ್ಯೂಸಿ ನಂತರ ನಾಯಕತ್ವ ಚರ್ಚೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಆದರೆ ಅವ್ರಿಗೆ ನಿರಾಸೆ ಆಯ್ತು.
ಈ ಕಡೆ ಖರ್ಗೆ ಮೂಲಕ ಪವರ್ ಶೇರಿಂಗ್ ಬಗ್ಗೆ ಡಿಕೆಶಿ ಒತ್ತಡ ಹೇರ್ತಿದ್ದಾರೆ. ಆದ್ರೆ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ? ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ, ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಬಗೆಹರಿಯುವಂತದ್ದ ಇದು? ಸಿದ್ದರಾಮಯ್ಯ ಅವರ ಹತ್ರ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಇಲ್ಲ. ಹೋದ್ರೆ ಏನು ಉತ್ತರ ಸಿಗುತ್ತೆ ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರಬಹುದು. ಹಿಂಗಾಗಿ ಮೇಲಿಂದಾನೇ ಇವರಿಗೆ ಒತ್ತಡ ಹಾಕ್ಸೋಣ ಅನ್ನೋಂತ ಲೆಕ್ಕಾಚಾರ. ಆದ್ರೆ ಸಾಧ್ಯವೇ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಸುತಾರಾಮ್ ರೆಡಿ ಇಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂಕ್ರಾಂತಿ ಕುರ್ಚಿಯ ಕ್ರಾಂತಿಗೆ ಕಾರಣ ಆಗಿ ಇವ್ರಿಗೆ ಕುರ್ಚಿ ಸಿಗುತ್ತಾ ಅನ್ನೋದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ. ಈಗ ಚಿಕ್ಕ ಬ್ರೇಕ್. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದ್ ಕಡೆ ಹೈಕಮಾಂಡ್ ಮೌನ. ಸಂಕ್ರಾಂತಿಗೆ ದಿನಗಳು ಹತ್ತಿರವಾಗ್ತಾ ಇದೆ. ಸಂಕ್ರಾಂತಿಗೆ ಉಳಿದಿರುವಂತದ್ದು ಕೇವಲ ಕೆಲವು ದಿನಗಳು ಮಾತ್ರ. ಸಂಕ್ರಾಂತಿಗೆ ಕ್ರಾಂತಿ ಆಗುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಬಣ ಬಹಳ ಕಾತರದಿಂದ ಕಾದು ಕುಳಿತಿದ್ದಾರೆ. ಅವರ ಹಿಂಬಾಲಕ ಶಾಸಕರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಜನವರಿ 6, 9 ಡೇಟ್ ಅನ್ನು ಕೊಡ್ತಿದ್ದಾರೆ. ಆ ಇಕ್ಬಾಲ್ ಹುಸೇನ್ ಕೂಡ 2 ಸರಿ ಹೇಳಿದ್ದಾರೆ ಡೇಟ್ಗಳನ್ನ. ಹಾಗಿದ್ರೆ ಸಂಕ್ರಾಂತಿಗೂ ಮುನ್ನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ನಡೆಯುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಮೌನ ವಹಿಸಿದ್ದಾರೆ. ಕಾರ್ಯಕಾರಿಣಿಯ ಬಳಿಕ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. CWC ಮೀಟಿಂಗ್ ಆಯ್ತು. ಕರ್ನಾಟಕದ ಬಗ್ಗೆ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ತಲೆ ಕೆಡಿಸಿಕೊಂಡಿಲ್ಲ. ಇದರ ಅರ್ಥ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಆಗುವಂತಹ ಪರಿಣಾಮ ಏನು, ಅದರಿಂದ ಆಗುವಂತಹ ಕಾಂಗ್ರೆಸ್ ಪಾರ್ಟಿಗೆ ಹಿನ್ನಡೆ ಏನು ಅನ್ನೋದರ ಅರಿವು ಹೈಕಮಾಂಡ್ಗಿದ್ದಂಗಿದೆ. ಹಿಂಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸುವ ಯೋಚನೆಯನ್ನು ಮಾಡ್ತಾ ಇಲ್ಲ. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಅದರ ಪರಿಣಾಮದ ಅರಿವು ಹೈಕಮಾಂಡ್ಗಿದೆ. ಹಿಂಗಾಗಿ ಕಾರ್ಯಕಾರಿಣಿ ಸಭೆ ಆದ ನಂತರವೂ ಕೂಡ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಆಗ್ಲಿ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. CWC ನಂತರ ನಾಯಕತ್ವ ಚರ್ಚೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಆದ್ರೆ ಅವ್ರಿಗೆ ನಿರಾಸೆ ಆಯ್ತು. ಈ ಕಡೆ ಖರ್ಗೆ ಮೂಲಕ ಪವರ್ ಶೇರಿಂಗ್ ಬಗ್ಗೆ ಡಿಕೆಶಿ ಒತ್ತಡ ಹೇರ್ತಿದ್ದಾರೆ. ಆದ್ರೆ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ? ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ, ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಬಗೆಹರಿಯುವಂತದ್ದ ಇದು? ಸಿದ್ದರಾಮಯ್ಯ ಅವರ ಹತ್ರ ಹೋಗೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಇಲ್ಲ. ಹೋದ್ರೆ ಏನು ಉತ್ತರ ಸಿಗುತ್ತೆ ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರಬಹುದು. ಹಿಂಗಾಗಿ ಮೇಲಿಂದಾನೇ ಇವರಿಗೆ ಒತ್ತಡ ಹಾಕ್ಸೋಣ ಅನ್ನೋಂತ ಲೆಕ್ಕಾಚಾರ. ಆದ್ರೆ ಸಾಧ್ಯವೇ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಸುತಾರಾಮ್ ರೆಡಿ ಇಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂಕ್ರಾಂತಿ ಕುರ್ಚಿಯ ಕ್ರಾಂತಿಗೆ ಕಾರಣ ಆಗಿ ಇವ್ರಿಗೆ ಕುರ್ಚಿ ಸಿಗುತ್ತಾ ಅನ್ನೋದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ. ಈಗ ಚಿಕ್ಕ ಬ್ರೇಕ್.